ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಕೂಡ ಒಂದು ಉದ್ಯೋಗ ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಪ್ರೊಫೆಷನಲ್ಲಿ ಇರ್ತೇವೆ, ಸೆಲ್ಫ್ ಎಂಪ್ಲಾಯ್ ಆಗಿರ್ತೇವೆ ಅಥವಾ ಬಿಸ್ನೆಸ್ ಮಾಡ್ತೇವೆ. ಈ ರೀತಿಯಾಗಿ ಇಲ್ಲ ವ್ಯವಸಾಯ ಮಾಡ್ತೇವೆ. ಈ ರೀತಿ ಹಲವಾರು ರೀತಿಯಾಗಿ ನಾವು ಜೀವನ ಮಾಡ್ತಾ ಇರ್ತೇವೆ, ಏಕೆಂದರೆ ಬದುಕೋದಕ್ಕೆ. ಆದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಮೊನಾಟನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮಗೆ. ಅಂದರೆ ಯಾವುದೇ ಇಂಟ್ರೆಸ್ಟ್ ಇಲ್ದಂಗೆ ಏನೋ ತಳ್ಕೊಂಡು ಹೋಗೋದು. ಈಗ ಸೋಮವಾರ ಬಂದ ತಕ್ಷಣ ಯಾಕಾದರೂ ಬಂತಪ್ಪ ಸೋಮವಾರ ಅಂತ, ಆಮೇಲೆ ಶುಕ್ರವಾರ ಬರ್ತಿದ್ದಂಗೆ ಖುಷಿ, ಇನ್ನೇನು ವೀಕೆಂಡ್ ಬಂತು ಅಂತ. ಸೊ ಈ 5 ದಿನಗಳು ಅಥವಾ 6 ದಿನಗಳು ಅತಿ ಕಷ್ಟಕರವಾಗಿ ತಗೊಳ್ಳೋದು. ಹಾಲಿಡೇಸ್ ಬಂದ ತಕ್ಷಣ ಖುಷಿ ಪಡೋದು. ಆಮೇಲೆ ನಾವು ಏನೇ ಜಾಬ್ ಮಾಡ್ತಾಯಿದ್ರೆ ಆ ಜಾಬಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂತೋಷ ಇಲ್ಲದೆ ಜಾಬ್ ಮಾಡೋದು. ಒಂದು ಮೊನಾಟನಿ, ಏನೋ ಹೇಳಿದ್ದಾರೆ, ದುಡ್ಡು ಬರುತ್ತೆ, ಸ್ಯಾಲ್ರಿಗೋಸ್ಕರ ಜಾಬ್ ಮಾಡೋದು ಅಥವಾ ದುಡ್ಡಿಗೋಸ್ಕರ ಒಂದು ವ್ಯಾಪಾರ ಮಾಡೋದು. ಈ ಥರ ಅಲ್ದಂಗೆ ಒಂದು ಸಂತೋಷಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಜಾಬ್ಗಳು ಯಾವುದೇ ಆಗಿರ್ಬೋದು, ಪ್ರೊಫೆಷನ್ಸು ಏನೇ ಆಗಿರ್ಬೋದು, ಸಂತೋಷಕ್ಕಾಗಿ ನಾವು ಮಾಡಿದ್ರೆ ಅದರಲ್ಲಿ ಇನ್ನೂ ಹೆಚ್ಚು ನಾವು ಸಕ್ಸಸ್ನ ಪಡಿಬೋದು, ಇನ್ನೂ ಹೆಚ್ಚು ನಾವು ಅದರಲ್ಲಿ ಅನುಭವಿಸ್ಬೋದು. ಈಗ ನೋಡಿ, ಈ ಪ್ರಪಂಚದಲ್ಲಿ ಯಾರೇ ಸಕ್ಸಸ್ ಪಡೆದಿದ್ದಾರೆ ಅಂತಂದರೆ ಅವರು ಮೊನಾಟನೆಸ್ಸಲ್ಲಿ ಯಾವತ್ತೂ ಲೈಫ್ನ ಲೀಡ್ ಮಾಡಿಲ್ಲ. ಅವರು ಸಂತೋಷವಾಗಿ ಏನು ಮಾಡ್ತಾಯಿದ್ರು ಸಂತೋಷವಾಗಿ ಮಾಡಿದ್ದಾರೆ, ಖುಷಿಯಿಂದ ಮಾಡಿದ್ದಾರೆ. ಯಾವಾಗ ಸಂತೋಷ ಮತ್ತು ಖುಷಿಯಿಂದ ನೀವು ಏನು ಮಾಡ್ತೀರಿ, ನೀವು ಮಾಡುವ ಕೆಲಸವನ್ನು ಎಂಜಾಯ್ ಮಾಡ್ತೀರ. ಯಾವಾಗ ನೀವು ಮಾಡುವ ಕೆಲಸವನ್ನು ಎಂಜಾಯ್ ಮಾಡ್ತೀರಾ ಅದರಲ್ಲಿ ಸಕ್ಸಸ್ಸನ್ನು ಪಡಿತೀರ. ನಾನು ಒಂದು 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 ಚಿಕ್ಕ ಒಂದು ಕಥೆಯ ಮುಖಾಂತರ ನಾನು ಹೇಳಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಿಂದೆ ಸಮುದ್ರ ತೀರದಲ್ಲಿ ಒಬ್ಬ ಮೀನುಗಾರ ಇದ್ದ. ಅವನು ಸಾಮಾನ್ಯವಾಗಿ ದಿನ ಬೆಳಗ್ಗೆ ಆದ ತಕ್ಷಣ ಹೋಗ್ತಾ ಇದ್ದ, ಮೀನು ಹಿಡಿತಾ ಇದ್ದ, ತರ್ತಾ ಇದ್ದ, ಮಾರ್ತಾ ಇದ್ದ, ಜೀವನ ನಡೀತಾ ಇತ್ತು ಒಂದು. ಆ ಮೀನುಗಾರನ ಮನೆಗೆ ಒಂದು ದಿನ ಇದ್ದಕ್ಕಿದ್ದಂಗೆ ಯಾವುದೋ ಒಬ್ಬ ಯೋಗಿನೋ ಅಥವಾ ಒಬ್ಬ ಸಂತನೋ ಬಂದ. ಅದು ಸುಮಾರು ತುಫಾನ್ ಬರ್ತಕ್ಕಂಥ ಒಂದು ಸಮಯ ಆದ್ದರಿಂದ ಮೀನು ಹಿಡಿಯದೆ ಅವ್ರ ಮನೇಲೇ ಇದ್ದರು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಯೋಗಿಗಳು ಅವ್ರ ಮನೆಗೆ ಬಂದರು. ಅವ್ರಿಗೂ ಹೊರಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ. ಆದ ಕಾರಣ ಆ ಒಂದು ತುಫಾನ್ ಇದ್ದಂಥ ಒಂದು 3-4 ದಿನ ಆ ಯೋಗಿಗಳನ್ನು ಭಕ್ತಿಯಿಂದ ಸೇವಿಸಿದ ಈ ಮೀನುಗಾರ. ತುಂಬ ಚೆನ್ನಾಗಿ ನೋಡಿಕೊಂಡ. ಆದ್ದರಿಂದ ಅವರು ಒಂದು ತೃಪ್ತಿ ಆಯಿತು, ಸಂತೋಷ ಆಯಿತು. ಅವರು ಅಲ್ಲಿಂದ ಹೋಗಬೇಕಾದ್ರೆ ಈ ಮೀನುಗಾರನ ಕರೆದು ಏನಾದರೂ ಒಂದು ಒಳ್ಳೇದು ಮಾಡಬೇಕಲ್ಲ ಇವನಿಗೆ ಪಾಪ ಅಂತ ಅಂದ್ಬಿಟ್ಟು ಮೀನುಗಾರನ ಕರೆದು ಅವನಿಗೆ ಹೇಳಿದರು, ನೀನು ಸಮುದ್ರ ದಂಡೆಗೆ ಹೋಗ್ತೀಯಲ್ಲ, ಹೋದಾಗ ಚಿಪ್ಪುಗಳನ್ನು ಸ್ವಲ್ಪ ಗಮನಿಸು. ಅದರಲ್ಲಿ ಸಮಂತಕ ಮಣಿ ಇರತಕ್ಕಂಥ ಒಂದು ಚಿಪ್ಪು ಸಿಗುತ್ತೆ ನಿನಗೆ. ಅದು ಏನಾದರೂ ಸಿಕ್ತು ಅಂತಂದರೆ ನೀನು ಲೈಫ್ನಲ್ಲಿ ಧನ್ಯ ಆದಂತೆ ಅಂತ ಹೇಳಿದೆ. ಸ್ವಾಮಿ, ಎಲ್ಲ ಚಿಪ್ಪುಗಳು ಸೇಮ್ ಇರ್ತವೆ, ನಾನು ಅದನ್ನು ಸಮಂತಕ ಮಣಿ ಒಂದು ಆ ಚಿಪ್ಪು ಅಂತ ನಾನು ಹೆಂಗೆ ನಾನು ಕಂಡುಹಿಡಿಯೋದು ಅಂತ. ಇದು ಕೂಡ ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಒಂದು ಕೆಲಸ ಮಾಡು, ನಿಮ್ಮ ಯಾವುದಾದ್ರೂ ಒಂದು ಮನೆಯಲ್ಲಿ ಕಬ್ಬಿಣದ ಸಲಾಕೆ ತೊಗೊಂಡು ಹೋಗ್ಬಿಟ್ಟು ಯಾವುದೇ ಚಿಪ್ಪು ಸಿಕ್ಕಾಗ ಆ ಸಲಾಕೆಗೆ ಅದನ್ನು ಉಜ್ಜು. ಅದು ಕಬ್ಬಿಣದ ಸಲಾಕೆ ಆಗಿಯೇ ಇದ್ದರೆ ಅದು ಮಾಮೂಲಿ ಚಿಪ್ಪು. ಅದು ಒಂದು ವೇಳೆ ಆ ಚಿಪ್ಪನ್ನು ಉಜ್ಜಿದಾಗ ಅದೇನಾದರೂ ಬಂಗಾರ ಆಯಿತು ಅಂತಂದರೆ ಅದು ಸಮಂತಕ ಮಣಿ. ಅದರಿಂದ ನೀನು ಎಷ್ಟು ಬಂಗಾರ ಬೇಕಾದ್ರೂ ಕೂಡ ನೀನು ತಯಾರು ಮಾಡ್ಕೋಬೋದು. ಇವನಿಗೆ ಭಾಳ ಖುಷಿ ಆಯಿತು. ಅವನಿಗೆ ಸರಿ, ಮೀನು ಹಿಡಿಯೋಂಥ ಕೆಲಸವನ್ನು ಅರ್ಧ ಮಾಡೋದು, ಇನ್ನೂ ಅರ್ಧ ದಿನದಲ್ಲಿ ಈ ಕೆಲಸ ಮಾಡೋದು. ಆ ಚಿಪ್ಪುಗಳನ್ನ ಹುಡುಕೋದು, ಒಂದು ಬಂಗಾರದ ಸಲಾಕೆ ತೊಗೊಂಡು ಹೋಗ್ತಾ ಇದ್ದ. ಚಿಪ್ಪನ್ನ ಹುಡುಕೋದು, ಬಂಗಾರದ ಸಲಾಕೆ ಉಜ್ಜೋದು, ನೋಡೋದು, ಉಜ್ಜೋದು, ಸಮುದ್ರಕ್ಕೆ ಬಿಸಾಕೋದು, ಉಜ್ಜೋದು, ಸಮುದ್ರಕ್ಕೆ ಬಿಸಾಕೋದು. ಇದು ನಡೀತಾ ಆಯಿತು. ಅದು 1 ದಿನ, 2 ದಿನ, 3 ದಿನ, 4 ದಿನ, 1 ವಾರ, 2 ವಾರ ಉತ್ಸಾಹವಾಗಿ ಮಾಡಿದವನು. ಆಮೇಲೆ ಮೊನಾಟನೆಸ್ ಬಂತು. ಇದು ಎಷ್ಟು ಉಜ್ಜಿದ್ರೂ ಬಂಗಾರ ಆಗ್ತಾಯಿಲ್ಲ. ನಾನು ಎಷ್ಟು ಕೆಲಸ ಮಾಡಿದ್ರೂ ಸ್ಯಾಲ್ರಿ ಜಾಸ್ತಿ ಆಗ್ತಾಯಿಲ್ಲ. ನಾನು ಎಷ್ಟು ಕೆಲಸ ಮಾಡಿದ್ರೂ ವ್ಯಾಪಾರದಲ್ಲಿ ಜಾಸ್ತಿ ಬರ್ತಾಯಿಲ್ಲ. ಸೊ ಈ ರೀತಿ ಮೊನಾಟನೆಸ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಏನು ಮಾಡಿದವನು, ಆ ಉಜ್ಜಬೇಕಾದ್ರೆ ಆ ಸಲಾಕೆ ಕಡೆ ನೋಡಲ್ಲ, ಸುಮ್ಮನೆ ತೊಗೊಳ್ಳೋದು, ಉಜ್ಜೋದು, ಬಿಸಾಕೋದು, ತೊಗೊಳ್ಳೋದು, ಉಜ್ಜೋದು, ಬಿಸಾಕೋದು, ತೊಗೊಳ್ಳೋದು, ಉಜ್ಜೋದು, ಬಿಸಾಕೋದು. ಈ ಥರ ಮಾಡ್ತಾ ಬಂದ. ಅದು ಕೆಲವು ತಿಂಗಳುಗಳು ನಡೀತಾ ಹೋಯಿತು. ಕೊನೆಗೆ ಒಂದು ದಿನ ಅನುಮಾನ ಬರೋಕ್ಕೆ ಶುರುವಾಯಿತು ಇವನಿಗೆ. ಅವರು ಯೋಗಿಗಳು ಏನು ಬಂದಿದ್ರಲ್ಲ ನಮ್ಮ ಮನೆಗೆ, ನಿಜವಾದ ಯೋಗಿಗಳವರು ಅಥವಾ ಡೂಪ್ಲಿಕೇಟಾ? ನನ್ನ ಬೇಕು ಅಂತ ನನ್ನ ಅರ್ಧ ಕೆಲಸವನ್ನು ನಾನು ಕಡಿಮೆ ಮಾಡಿಕೊಂಡು ಅರ್ಧ ಕೆಲಸದಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಬೇಕು ಮಾಡಿಕೊಂಡು ಆಮೇಲೆ ಅರ್ಧ ಒಂದು ಸಮಯವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸುಮ್ಮನೆ ತಪ್ಪು ಮಾಡಿದ್ನ, ಯಾವುದೋ ಡೂಪ್ಲಿಕೇಟು ಒಂದು ಯೋಗಿಗಳಿಂದ ನನ್ನ ಸಮಯ ಹಾಳಾಯ್ತಾ ಅನ್ನೋ ಒಂದು ಅನುಮಾನ ಬರೋಕ್ಕೆ ಶುರುವಾಯಿತು.
ನಮ್ಮ ಜೀವನದಲ್ಲೂ ಕೂಡ ಮೊನಾಟನಸ್ ಜಾಸ್ತಿ ಆದಾಗ ಅನುಮಾನಗಳು ಬರ್ತವೆ. ಈ ಉದ್ಯೋಗ ಮಾಡಲಾ ಬೇಡ, ಅಥವಾ ಬೇರೆ ಉದ್ಯೋಗ ಸೇರಿಕೊಳ್ಳ, ನನಗಿಂತ ಅವನು ಭಾಳ ಚೆನ್ನಾಗಿದ್ದಾನೆ, ಅಥವಾ ಈ ವ್ಯಾಪಾರ ಮಾಡಲಾ ಅಥವಾ ಇನ್ನೊಂದು ವ್ಯಾಪಾರ ಮಾಡಲಾ, ಈ ವ್ಯಾಪಾರಕ್ಕಿಂತ ಆ ವ್ಯಾಪಾರ ಚೆನ್ನಾಗಿದೆ, ಇದು ಎಷ್ಟು ಮಾಡಿದ್ರೂ ಇಷ್ಟೇ. ಈ ರೀತಿಯಾದ ಅನುಮಾನಗಳು ಈ ಮೊನಾಟನೆಸ್ಸಿಂದನೇ ಬರ್ತವೆ. ಅವನಿಗೂ ಬಂತು. ಅವಾಗೇನಾಯಿತು, ಆ ಕಡೆ ಅವನು ಬಿಡೋಕ್ಕೂ ಇಲ್ಲ, ಒಂದು ವೇಳೆ ಆದರೆ ಆಗ್ಬೋದೇನೋ ಗೊತ್ತಿಲ್ಲ ನೋಡೋಣ, ಅಥವಾ ಬಿಡೋಕ್ಕೂ ಬರಲ್ಲ, ಒಂದು ಮನಸ್ಸಿಲ್ಲ. ಆ ರೀತಿಯಾಗಿ ಮೊನಾಟನೆಸ್ಸಿಂದ ಏನು ಮಾಡ್ತಾಯಿದ್ದ, ಡೈಲಿ ಸಾಯಂಕಾಲ ಹೋಗಿ ಉಜ್ಜೋದು ಬಿಸಾಕೋದು ಈ ಥರ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ನೋಡ್ತಾನೆ, ಇದ್ದಕ್ಕಿದ್ದಂಗೆ ಅದು ಕಬ್ಬಿಣದ ಸಲಾಕೆ ಬಂಗಾರ ಸಲಾಕೆ ಆಗಿಬಿಟ್ಟಿದೆ. ಅವನಿಗೆ ಸಮಂತಕ ಮಾಡಿ ಸಿಕ್ತು ಅಂತ ಗೊತ್ತು, ಉಜ್ಜದ ಅಂತ ಗೊತ್ತು, ಅದು ಎಲ್ಲಿ ಬಿಸಾಕಿದೆ ಗೊತ್ತಿಲ್ಲ. ಯಾಕೆಂದರೆ ಮೊನಾಟನ್ ಸುಮ್ಮನೆ ಉಜ್ಜೋದು ಬಿಸಾಕೋದು ಮಾಡ್ತಾಯಿದ್ದ. ಸರಿ ನೋಡ್ಕೊಳ್ಳಿಲ್ಲ, ಅದು ಕಬ್ಬಿಣದ ಸಲಾಕೆ ಬಂಗಾರದ ಸಲಾಕೆ ಆಗಿಬಿಟ್ಟಿದೆ. ಹಾಗಾದರೆ ನಾನು ಎಲ್ಲ ಚಿಪ್ಪುಗಳನ್ನು ಸಮುದ್ರಕ್ಕೆ ಎಸೆದಂತೆ ಆ ಶಮಂತಕ ಮಣೆಯ ಚಿಪ್ಪನ್ನು ಕೂಡ ಸಮುದ್ರಕ್ಕೆ ಎಸೆದುಬಿಟ್ಟಿದ್ದೀನಿ ಅಂತ ಯಾವಾಗ ಅವನಿಗೆ ಅರಿವು ಬಂತೋ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ತೊಗೊಂಡೋದ ಆ ಕಬ್ಬಿಣದ ಬಂಗಾರದ ಸಲಾಕೆನ ಎಲ್ಲೋ ಬಿಸಾಕ್ದ. ಇನ್ನು ಬರೀ ಕುಡಿಯೋಕ್ಕೆ ಶುರು ಮಾಡ್ದ. ಇನ್ನು ನಾನು ಎಂಥ ತಪ್ಪು ಮಾಡಿದೆ. ನಾವು ಭಾಳ ಜನ ಅದನ್ನೇ ಮಾಡ್ತಾಯಿರ್ತೀವಿ. ನಾನು ಅದು ಮಾಡಬಾರ್ದಾಯಿತು, ನಾನು ಆ ಟೈಮಲ್ಲಿ ಆ ಪ್ಲಾಟ್ ಪರ್ಚೇಸ್ ಮಾಡಬೇಕಾಗಿತ್ತು, ಇವತ್ತು ನೋಡಿದರೆ ಕೋಟಿ ಆಗಿಬಿಟ್ಟಿದೆ ಆ ಪ್ಲಾಟು. ಆ ಸಮಯದಲ್ಲಿ ಆ ಉದ್ಯೋಗನ ನಾನು ಆರಿಸ್ಕೋಬೇಕಾಗಿತ್ತು, ಅಲ್ಲಿ ಇಂಟ್ರ್ಯೂ ಬಂದರೆ ಹೋಗಲಿಲ್ಲ, ಈ ಒಂದು ಇದನ್ನು ಚೆನ್ನಾಗಿರುತ್ತೆ ಅಂತ ಬಂದುಬಿಟ್ಟೆ. ಈ ಥರ ನಾವು ಯಾವುದನ್ನು ಲೈಫಲ್ಲಿ ಅಲ್ಲಿ ಚೆನ್ನಾಗಿ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೋ ಅದ್ರ ಬಗ್ಗೆ ಆಲೋಚನೆ ಮಾಡೋದು ತುಂಬ ಜಾಸ್ತಿ. ಆ ರೀತಿಯಾಗಿ ಅವನು ಆಲೋಚನೆ ಮಾಡಿ ಕುಡಿದು ಒಂದಲ್ಲ ಒಂದಿನ ಅವನು ಪ್ರಾಣ ಬಿಟ್ಟ. ಅವನು ಪ್ರಾಣ ಬಿಡುವಷ್ಟು ಹೊತ್ತಿಗೆ ಅವನಿಗೆ ಒಂದು 3-4 ಜನ ಮಕ್ಕಳಿದ್ದರು. ಅದರಲ್ಲಿ ದೊಡ್ಡವನು ಆಗಾಗಲೇ ಅವನಿಗೆ ಒಂದು 12-14 ವರ್ಷ ಇರ್ಬೋದೇನೋ. ಅವನು ನೆಕ್ಸ್ಟು ಮನೆಗೆ ಆಧಾರ, ಅವನು ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದ. ಒಂದು ದಿನ ಅವರ ತಾಯಿ ರಾತ್ರಿ ಆ ಮಗನಿಗೆ ಊಟ ಬಡಿಸ್ತಾ ಅಳ್ತಾಳೆ, ನಿಮ್ಮಪ್ಪ ಎಂಥ ಕೆಲಸ ಮಾಡಿಕೊಂಡ, ಹಿಂಗಾಯಿತು, ನಿಜವಾದ ಕಬ್ಬಿಣದ ಸಲಾಕೆ ಬಂಗಾರ ಆಯಿತು, ಅದನ್ನು ಸಮುದ್ರಕ್ಕೆ ಎಸೆದ್ಬಿಟ್ಟಿದ್ದೀನಿ ಅಂತಂದೇಳಿ ಒಂದು ಇದರಿಂದ, ಆ ಒಂದು ತಾಪದಿಂದ, ಆ ನೋವಿನಿಂದ ಸತ್ತುಬಿಟ್ಟ ಅಂತಂದೇಳ್ಬಿಟ್ಟು ಆ ಸ್ಟೋರಿಯೆಲ್ಲ ಮಗನಿಗೆ ಹೇಳ್ತಾಳೆ. ಮಗ ಕೇಳ್ತಾನೆ, ಸರಿ ಅಪ್ಪ ಶಮಂತಕ ಮಣಿಯೇನೋ ಸಮುದ್ರಕ್ಕೆ ಎಸೆದ, ಓಕೆ, ಆ ಬಂಗಾರದ ಸಲಾಕೆ ಎಲ್ಲಿ ಅಂತ. ಅಯ್ಯೋ ಮನೆಯಿಂದ ಎಲ್ಲೋ ಎಸೆದುಬಿಟ್ಟ, ನಾನು ಕೂಡ ಅದ್ರ ಬಗ್ಗೆ ನಾನು ತೊಳ್ಕೊಳಕ್ಕೆ ಹೋಗಲಿಲ್ಲ, ಆಲೋಚನೆ ಮಾಡೋಕ್ಕೆ ಹೋಗಲಿಲ್ಲ ಅಂತ. ಆಗೇನು ಮಾಡ್ತಾನೆ ಇವನು, ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಮನೆ ಹಿತ್ತಲಲ್ಲಿ ಎಲ್ಲ ಎಲ್ಲಿದೆ ಸಲಾಕೆ ಅಂತ ನೋಡ್ತಾನೆ. ಅದು ಎಲ್ಲೋ ಮಣ್ಣಲ್ಲಿ ಊತ್ಕೊಂಡು ಹೋಗಿರುತ್ತೆ, ಅದು ಸಿಗುತ್ತೆ. ಅದು ಬಂಗಾರದ ಸಲಾಕೆ, ಸ್ವಲ್ಪ ಒಳ್ಳೆ ಮಂದವಾಗಿರುತ್ತೆ, ದೊಡ್ಡದಾಗಿರುತ್ತೆ. ಅದನ್ನು ತೊಗೊಂಡೋಗಿ ಮಾರ್ತಾನೆ. ಮಾರಿದ್ರೆ ದುಡ್ಡು ಬರುತ್ತೆ. ಆ ದುಡ್ಡಿನಿಂದ ಈ ಒಂದು ಮೀನಿನ ವ್ಯಾಪಾರ ಶುರು ಮಾಡ್ಕೊತಾನೆ. ಅಂದರೆ ಪರ್ಚೇಸ್ ಮಾಡೋದು, ತೊಗೊಂಡೋಗಿ ಎಲ್ಲೋ ಹೋಗಿ ಮಾರೋದು, ಈ ಥರ ಶುರು ಮಾಡ್ಕೊಳ್ತಾನೆ. ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಇವನು ದೊಡ್ಡ ಶ್ರೀಮಂತನಾಗಿ ಒಬ್ಬ ಒಳ್ಳೆ ದೊಡ್ಡ ವ್ಯಾಪಾರಸ್ಥನಾಗಿ ಬದಲಾಗ್ತಾನೆ. ಅಂದರೆ ತಂದೆ ಎಲ್ಲಿ ಮುಗಿದು ಹೋಯಿತು ನನ್ನ ಜೀವನ ಅಂತ ಅಂದ್ಕೊಂಡಿದ್ನೋ, ಮಗ ಅಲ್ಲಿಂದನೇ ಪ್ರಾರಂಭ ಮಾಡ್ದ. ನಾವು ಯಾವುದು ಮುಗಿದೋಯ್ತು ಅಂತ ಅಂದ್ಕೊಳ್ತೀವೋ ಅಲ್ಲಿಂದ ನಾವು ಪ್ರಾರಂಭ ಮಾಡ್ಬೋದು. ಆದರೆ ನಮಗೆ ಒಂದು ಆ ಮೊನಾಟನಿನೆಸ್ ಬಂದ್ಬಿಟ್ಟು ನಾವು ಇಷ್ಟೇ ನಮ್ಮ ಜೀವನ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ನಮ್ಮ ಜೀವನ ಮುಗಿಸ್ಕೊಂಡ್ಬಿಡ್ತೀವಿ. ಆ ಥರ ಅಲ್ಲದೆ ಮಗನ ರೀತಿಯಾಗಿ ಆಲೋಚನೆ ಮಾಡಿದಾಗ ಮಗ ಆ ಒಂದು ಚಿಕ್ಕ ಅವಕಾಶ, ಎಲ್ಲಿ ತಂದೆ ಕಳ್ಕೊಂಡಿದ್ನೋ ಅದೇ ಒಂದು ಚಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಂಡು ಮಗ ಒಬ್ಬ ಒಳ್ಳೆ ಉದ್ಯಮಿಯಾಗಿ ಬದಲಾಗ್ತಾನೆ, ಒಬ್ಬ ವ್ಯಾಪಾರಸ್ಥನಾಗ್ತಾನೆ, ಶ್ರೀಮಂತನಾಗ್ತಾನೆ. ಅವನು ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಜೀವನ ಮಾಡ್ತಾನೆ. ಅದಕ್ಕಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ, ಅದು ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಾವು ಸಂತೋಷಕ್ಕಾಗಿ ನಾವು ಯಾವತ್ತು ಮಾಡೋಕ್ಕೆ ಶುರು ಮಾಡ್ತೇವೆ, ಡೆಫಿನೆಟ್ಟಾಗಿ ನಮಗೆ ಅದು ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋದು ಈ ಒಂದು ವಿಡಿಯೋದ ಒಂದು ಸಂದೇಶ.